ವೆಲ್ಕಮ್ ಟು ಯೂಸ್ಫುಲ್ ವರ್ಕ್. ಈ ದಿನ ನಾವು ಕೆಂಪಕ್ಕಿನಲ್ಲಿ ಹೇಗೆ ದೋಸೆ ಮಾಡೋದು ಅನ್ನೋದನ್ನು ನೋಡೋಣ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಯಾಕೆಂದರೆ ಇದು ಅನ್ಪಾಲಿಷ್ಡ್ ರೆಡ್ ರೈಸ್. ಸೊ ಇದು 1 ಕಪ್ಪು ಕೆಂಪಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ, ಹೆಸರುಬೇಳೆ ಮತ್ತು ಅವಲಕ್ಕಿ. ಇಷ್ಟು ಸಾಮಾನನ್ನು ನಾವು ನೀರಿನಲ್ಲಿ ಚೆನ್ನಾಗಿ ತೊಳೆದು 8 ಗಂಟೆ ಕಾಲ ನೆನೆಸಿಡಬೇಕು. ನೋಡಿ, ಈ ರೀತಿಯಾಗಿ ನೆನೆಸಿಟ್ಟ ಮೇಲೆ ಇದು ಈ ರೀತಿ ಆಗಿದೆ. ಓಕೆ, ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ರುಬ್ಬಿಕೊಂಡು ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಮುಚ್ಚಿಡಬೇಕು. ರಾತ್ರಿ ಇಡೀ ಇದು ಚೆನ್ನಾಗಿ ನೆನೆಯಬೇಕು. ಬೆಳಗ್ಗೆ ದೋಸೆ ಮಾಡಿದರೆ ಮೃದುವಾಗಿ ಚೆನ್ನಾಗಿ ಆಗುತ್ತದೆ. ನೋಡಿ, ಈಗ ಇದು ಚೆನ್ನಾಗಿ ಹುದುಗ್ ಬಂದಿದೆ. ಬೆಳಗ್ಗೆ ಇದನ್ನು ಇವಾಗ ಚೆನ್ನಾಗಿ ಕಲಕಿ ಎಷ್ಟು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಾದರೆ ಇನ್ನೂ ಸ್ವಲ್ಪ ಹಾಕಿ ಆಮೇಲೆ ದೋಸೆ ಹೆಂಚು ಮೇಲೆ ಹಾಕಬೇಕು. ನೋಡಿ, ಈಗ ಹೆಂಚು ಚೆನ್ನಾಗಿ ಕಾದಿರೋ ಹೆಂಚು ಮೇಲೆ ದೋಸೆ ಈ ಥರ ಹಾಕಬೇಕು. ಈಗ ಕೆಂಪಕ್ಕಿ ಹಾಕಿರೋದ್ರಿಂದ ನೋಡಿ, ದೋಸೆ ಕೆಂಪಕ್ಕೆ ಚೆನ್ನಾಗಿ ಬಂದಿದೆ, ಗರ್ಗರಿಯಾಗಿ ಚೆನ್ನಾಗಾಗಿದೆ. ಇದಕ್ಕೆ ಸ್ವಲ್ಪ ತುಪ್ಪ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಲೂಗಡ್ಡೆ, ಈರುಳ್ಳಿ ಪಲ್ಯ, ಚಟ್ನಿ, ಅದ್ರ ಜೊತೆಗೆ ಈ ದೋಸೆ ಮೇಲೆ ಬೆಣ್ಣೆ ಹಾಕ್ಕೊಂಡು ತಿಂದರೆ ಭಾನುವಾರದ ಸವಿ ರುಚಿ ತುಂಬ ಚೆನ್ನಾಗಿರುತ್ತೆ.